ನಿನ್ನೆ ಮೇ 17 ಪ್ರಜಾವಾಣಿ ಪೇಪರನ್ನು ಕಾಂಪಿಟೇಟಿವ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ದಾಗ ನೋಡಿದಾಗ ಒಂದು ಆರ್ಟಿಕಲ್ ವೆರಿ ಇಂಪಾರ್ಟೆಂಟ್. ಚಂದ್ರಯಾನ 5 ಕುರಿತು ಒಂದು ಆರ್ಟಿಕಲ್ ಬಂದಿತ್ತು. ಈ ಚಂದ್ರಯಾನ 5 ಏನು? ಚಂದ್ರಯಾನ 5ನ್ನು ಲುಪೆಕ್ಸ್ ಮಿಷನ್ ಅಂತೇಳಿ ಕರೀತಾರೆ. ಈ ಚಂದ್ರಯಾನ 5 ಭಾರತ ಮತ್ತು ಜಪಾನ್ನ ಜಂಟಿ ಸಹಭಾಗಿತ್ವದಲ್ಲಿ ಕೈಗೊಳ್ಳುವ ವೈಜ್ಞಾನಿಕ ಅಧ್ಯಯನ ಆಗಿದ್ದು, ಈ ಚಂದ್ರಯಾನ ಅಧ್ಯಯನದ ಕುರಿತು ಉಭಯ ದೇಶಗಳ ಉನ್ನತ ಮಟ್ಟದ ವೈಜ್ಞಾನಿಕ ಸಭೆ 3ನೇ ತಾಂತ್ರಿಕ ಸಭೆ ಬೆಂಗಳೂರಿನೊಳಗೆ ರೀಸೆಂಟ್ಲಿ ನಡೀತು. ಈ ಸಭೆ ಒಳಗೆ ಇಸ್ರೋ ಮತ್ತು ಜಪಾನ್ನ ಜಾಕ್ಸಾ ನಮ್ಮದೇನು ಇಸ್ರೋ ಐತಲ್ಲ ಅವ್ರದ್ದು ಜಾಕ್ಸಾ ಹಾಗೂ ಮಿತ್ಸುಬಿಸಿ ಹೆವಿ ಇಂಡಸ್ಟ್ರಿಗಳು ಪಾರ್ಟಿಸಿಪೇಟ್ ಮಾಡಿತ್ತು. ಚಂದ್ರಯಾನ 5ರದ ಏನಪ್ಪ ಅಂತಂದ್ರೆ, ದಕ್ಷಿಣ ಧ್ರುವದಲ್ಲಿ ಕಾಯಂ ನೆರಳಿನ ಭಾಗ ಐತಿ. ಚಂದ್ರನ ದಕ್ಷಿಣ ಧ್ರುವ ಒಳಗೆ ಕಾಯಂ ನೆರಳಿನ ಭಾಗ ಐತಿ. ಅಲ್ಲಿ ನೀರಿನ ಲಭ್ಯತೆ ಮತ್ತು ಆವಿ ಸ್ಥಿತಿಯಲ್ಲಿರುವ ಬೇರೆ ಬೇರೆ ವಸ್ತುಗಳು ಅಂತೇಳಿ ಒಂದು ಅಜಂಪ್ಷನ್ ಐತಿ. ಅದರದ್ದು ಕುರಿತು ಅಧ್ಯಯನ ಮಾಡೋದನ್ನು ಇದ್ರ ಮೇನ್ ಏಮ್. ಈ ಚಂದ್ರಯಾನ 5ನ್ನು ಜಪಾನಿನ H324L ಎಂಬ ಉಡಾವಣಾ ವಾಹಕದ ಮೂಲಕ ಲಾಂಚ್ ವೆಹಿಕಲ್ ಮೂಲಕ 2040ರಲ್ಲಿ ಉಡಾವಣೆ ಮಾಡಬೇಕಂತೇಳಿ ಉದ್ದೇಶವನ್ನು ಹಾಕೊಂಡಿದ್ದಾರೆ. ಈ ಚಂದ್ರಯಾನ 5ಕ್ಕೆ ಸಂಬಂಧಪಟ್ಟಂಥ ಆರ್ಥಿಕ ನೆರವಿಗೆ ಸಂಬಂಧಪಟ್ಟಂಥ ಫಂಡ್ಸನ್ನು ನಮ್ಮ ಸೆಂಟ್ರಲ್ ಗೌರ್ಮೆಂಟು ಮಾರ್ಚ್ದೊಳಗನೆ ರಿಲೀಸ್ ಮಾಡೈತಿ. ಇದು ಚಂದ್ರಯಾನ 5ಕ್ಕೆ ಆಯಿತು. ಈಗ ಈ ಚಂದ್ರಯಾನ 5ಕ್ಕೂ ಮುಂಚೆ ಚಂದ್ರಯಾನ 1, 2, 3, 4 ಅದರ ಬಗ್ಗೆ ವಿಷಯಗಳು ಬೇಕಲ್ಲ. ಸೊ ಚಂದ್ರಯಾನ 1ರ ಕುರಿತು ನೋಡೋಕ್ಕಾಗಲಿ. ಚಂದ್ರಯಾನ 1 2008ರಲ್ಲಿನೇ ಮಾಡ್ತಾರೆ. ಚಂದ್ರಯಾನ 1 ಇದು ಚಂದ್ರನ ಅಧ್ಯಯನದ ಕುರಿತು ಭಾರತದ ಮೊದಲ ಅಂತರಿಕ್ಷ ಯೋಜನೆಯಾಗಿದೆ. ಇದನ್ನು ಅಕ್ಟೋಬರ್ 2008ರಲ್ಲಿ ಲಾಂಚ್ ಮಾಡ್ತಾರೆ ಶ್ರೀಹರಿಕೋಟಾದ ಸತೀಶ್ ಧವನ್ ಕೇಂದ್ರದಿಂದ. ಇದು ಅಪ್ರಾಕ್ಸಿಮೇಟ್ಲಿ 2 ವರ್ಷ 10 ತಿಂಗಳು ವರ್ಕಿಂಗ್ ಇತ್ತಿದು. ಅಲ್ಲಿವರೆಗೆ ತನ್ನ ಕೆಲಸವನ್ನು ಮಾಡಿ ತಾಂತ್ರಿಕ ದೋಷದ ಕಾರಣದಿಂದಾಗಿ ಇಸ್ರೋದೊಂದಿಗೆ ಸಂಪರ್ಕ ಕಡಿತಗೊಂಡು ಸೊ ಕಮ್ಯುನಿಕೇಷನ್ ಗ್ಯಾಪ್ ಆಗಿ ನಿಂತು ಬಿಡ್ತೈತಿ. ಇದು ಅಲ್ಲಿಗೆ ಅದು ಸ್ಟಾಪ್ ಆಗಿಬಿಡ್ತೈತಿ. ಇದರದ ಕೀ ಅಚೀವ್ಮೆಂಟ್ಸ್ ಏನಪ್ಪ ಅಂದ್ರೆ, ಚಂದ್ರನ ಮೇಲೆ ವಾಟರ್ ಮಾಲಿಕ್ಯೂಲ್ ಡಿಸ್ಕವರಿ ಮಾಡಿತ್ತು. ನೀರಿನ ಲಭ್ಯತೆ ಬಗ್ಗೆ ಏನೋ ಒಂದು ಕ್ಲೂವನ್ನು ಕೊಡ್ತಿದ್ದು. ನೆಕ್ಸ್ಟ್ ಇದರೊಳಗೆ ಒಂದು ಟೆಕ್ನಿಕಲ್ ಕೀವರ್ಡ್ ಬರ್ತೈತಿ, ಮೂನ್ ಇಂಪ್ಯಾಕ್ಟ್ ಪ್ರೋಬಲ್ ಅಂತೇಳಿ MIP ಅಂತಾರೆ ಅದಕ್ಕೆ. ಈ ಇಕ್ವಿಪ್ಮೆಂಟು ನವಂಬರ್ 14, 2008ರಂದು ಆರ್ಬಿಟ್ರದಿಂದ ಚಂದ್ರನ ಮೇಲ್ಮೈ ಮೇಲೆ ಒಂದು ಪ್ಲೇಸ್ ಒಳಗಿದು ಲ್ಯಾಂಡ್ ಆಗ್ತೈತಿ. ಆ ಲ್ಯಾಂಡ್ ಆದ ಪ್ಲೇಸನ್ನು ಜವಾಹರ್ ಪಾಯಿಂಟ್ ಅಂತೇಳಿ ನಾಮಿನೇಟ್ ಮಾಡ್ತಾರೆ. ಯಾವ ಪಾಯಿಂಟು? ಜವಾಹರ್ ಪಾಯಿಂಟ್. ಜವಾಹರ್ಲಾಲ್ ನೆಹರೂರವರ ಹೆಸರಿಗೆ ಸಂಬಂಧಪಟ್ಟಂಗೆ ಜವಾಹರ್ ಪಾಯಿಂಟ್ ಅಂತೇಳಿ ನಾಮಿನೇಟ್ ಮಾಡ್ತಾರೆ. ಇದಾದ ಮೇಲೆ 2019ರ ಜೂನ್ 22ರಂದು ಚಂದ್ರಯಾನ 2ಅನ್ನು ಮೋದಿ ಗೌರ್ಮೆಂಟ್ ಇದ್ದಾಗ ಲಾಂಚ್ ಮಾಡ್ತಾರೆ. ಇದರ ಏನಾಗಿತ್ತು? ಚಂದ್ರನ ದಕ್ಷಿಣ ಧ್ರುವದ ಅಧ್ಯಯನ ಮಾಡೋದಾಗಿತ್ತು. ಇದ್ರದ್ದು ಲಾಂಚ್ ವೆಹಿಕಲು GSLV Mk3 ಅಂತೇಳಿ. ಈ ಚಂದ್ರಯಾನ 2ದ ಘಟಕಗಳು 3 ಘಟಕಗಳು ಬರ್ತವೆ. ಒಂದು ಆರ್ಬಿಟರು, 2ನೇದು ವಿಕ್ರಮ್ ಲ್ಯಾಂಡರು, 3ನೇದು ಡ್ರ್ಯಾಗನ್ ರೋವರ್ ಅಂತೇಳಿ ಬರ್ತೈತಿ. ಸೊ ಆರ್ಬಿಟರ್ ಅನ್ನೋದು ಏನೈತಲ್ಲ ಇವತ್ತಿಗೂ ಕೂಡ, ಸೊ 2025 ಇವತ್ತಿಗೂ ಕೂಡ ಆರ್ಬಿಟರ್ ಅನ್ನೋದು ಚಂದ್ರನ ಗುರುತ್ವ ಕಕ್ಷೆಯಲ್ಲೇ ಸುತ್ತಾಯ್ಕೋಂತ ಇದು ಕಾರ್ಯನಿರ್ವಹಿಸತೈತಿ. ಇದು ಇಸ್ರೋದೊಂದಿಗೆ ಸಂಪರ್ಕದೊಳಗನ ಐತಿ ಇವತ್ತಿಗೂ ಕೂಡ. ಇನ್ನು ನೆಕ್ಸ್ಟ್ ವಿಕ್ರಮ್ ಲ್ಯಾಂಡರ್ ಐತಲ್ಲ, ಈ ವಿಕ್ರಮ್ ಲ್ಯಾಂಡರ್ ಅನ್ನೋದು ಚಂದ್ರನ ಮೇಲ್ಮೈ ಮೇಲೆ ಲ್ಯಾಂಡ್ ಆಗೋ ಸಮಯದಾಗ ಇಳಿಯೋ ಸಮಯದೊಳಗೆ ಕ್ರ್ಯಾಶ್ ಆಗಿ ಸುಟ್ಟು ಹೋಗಿಬಿಡ್ತೈತಿ ಅದು. ಈ ವಿಕ್ರಮ್ದು ಒಳಗಡೆನ ಒಂದು ಇಕ್ವಿಪ್ಮೆಂಟ್ ಇತ್ತು, ಡ್ರ್ಯಾಗನ್ ರೋವರ್ ಅಂತೇಳಿ ಒಂದು ಇಕ್ವಿಪ್ಮೆಂಟ್ ಇತ್ತು. ಆ ಇಕ್ವಿಪ್ಮೆಂಟ್ ಕೂಡ ಈ ವಿಕ್ರಮ್ ಲ್ಯಾಂಡರ್ ಏನು ಹೋಯ್ತಲ್ಲ, ಸುಟ್ಟು ಹೋಯ್ತಲ್ಲ, ಇದ್ರ ಜೊತೆಗೆ ಅದು ಕೂಡ ಬರ್ನ್ ಆಗಿ ಹೋಯ್ತು. ಸೊ ಇದು ಪಾರ್ಷಿಯಲಿ ಸಕ್ಸಸ್ಫುಲ್ ಮಿಷನ್. ಚಂದ್ರಯಾನ 2 ಈಸ್ ಅ ಪಾರ್ಷಿಯಲಿ ಸಕ್ಸಸ್ಫುಲ್ ಮಿಷನ್.
ಇದರದ ಉದ್ದೇಶ ಏನಾಗಿತ್ತು? ಚಂದ್ರನ ಮೇಲ್ಮೈ ನಕ್ಷೆ ಮತ್ತು ಖನಿಜಗಳ ಅಧ್ಯಯನ ಮಾಡೋದು, ದಕ್ಷಿಣ ಧ್ರುವದಲ್ಲಿ ನೀರಿನ ಅಣುಗಳ ಶೋಧನೆ ಮಾಡೋದು ಇದರ ಉದ್ದೇಶ ಆಗಿತ್ತು. ಇನ್ನು ನೆಕ್ಸ್ಟ್ ವಿಕ್ರಮ್ ಲ್ಯಾಂಡರ್ ಹೋಗಿ ಏನು ಲ್ಯಾಂಡ್ ಆಗ್ಬೇಕು ಅನ್ನತ್ತಿತ್ತಲ್ಲ, ಅಂದ್ರೆ ಅದೇನು ಸುಟ್ಟು ಹೋಯ್ತಲ್ಲ, ಪತನ ಆಯ್ತಲ್ಲ, ಆ ಪ್ರದೇಶಕ್ಕೆ ತಿರಂಗಾ ಪಾಯಿಂಟ್ ಅಂತೇಳಿ ನಾಮಕರಣ ಮಾಡಲಾಯಿತು. ಏನು ಪಾಯಿಂಟು? ತಿರಂಗಾ ಪಾಯಿಂಟ್. ಚಂದ್ರಯಾನ 1 ಜವಾಹರ್ ಪಾಯಿಂಟ್, ಚಂದ್ರಯಾನ 2 ತಿರಂಗಾ ಪಾಯಿಂಟ್ ಅಂತೇಳಿ ನಾಮಕರಣ ಮಾಡ್ತಾರೆ.